ಸ್ನೇಹಿತರೆ ನಮಸ್ಕಾರ. ಆಸರೆ ಅಕಾಡೆಮಿಗೆ ಸ್ವಾಗತ. ದಿನಾಂಕ 6/1/2026ರಂದು ನಡೆದಂತಹ UGC NET ಕನ್ನಡ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳ ಬಿಡಿಸುವ ಒಂದು ಭಾಗವಾಗಿ ಸರಣಿ 2 ನೋಡ್ತಾ ಇದ್ದೀವಿ. ಮೊದಲೇ ಸರಣಿ 1ರಲ್ಲಿ ಒಂದು ಪ್ರಶ್ನೆಯನ್ನು ಬಿಡಿಸಿದ್ದೀವಿ ವಿವರಣಾ ಸಹಿತವಾಗಿ. ಇದು ಸರಣಿ 2 ಆಗುತ್ತೆ. ಸ್ನೇಹಿತರೆ ನೋಡಿ, 2026ರಲ್ಲಿ ನಡೆದಂತಹ NET ಎಕ್ಸಾಮ್ ಏನಿದೆಯೋ ಆ ಎಕ್ಸಾಮಿನ ಪ್ರತಿ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂತಹ ಮತ್ತು ವಿವರಣೆ ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಆ ಭಾಗವಾಗಿ ನಾನು ಪ್ರಶ್ನೆ 2, ಇವು SV ಪರಮೇಶ್ವರ ಭಟ್ಟರ ಅನುವಾದಿತ ಕೃತಿಗಳು. ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನ ಅನುವಾದ ಸಾಹಿತ್ಯ ಅಂತ ಏನು ಹೇಳ್ತೀವಿ, ಅನುವಾದ ಕೃತಿಗಳನ್ನು ಹೇಳ್ತೀವಿ, ಆ ಭಾಗವಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, 5 ಉತ್ತರಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಕನ್ನಡ ಅಮರ ಶತಕ, ಕನ್ನಡ ಕಾದಂಬರಿ, ನನ್ನ ಕನಸಿನ ಭಾರತ, ಅಕಲ್ಬರಿ ಫಿನ್ನನ ಕಥೆಗಳು, ಕನ್ನಡ ಗಾಥ ಸಪ್ತಸತಿ. ಈ 5ರಲ್ಲಿ ಯಾವುದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದು? ನೋಡಿ, ಇವುಗಳಲ್ಲಿ ಸರಿಯಾದ ಉತ್ತರ. ಈ ಪ್ರಶ್ನೆಯನ್ನ ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಏನು ಪ್ರಶ್ನೆ ಇದೆಯೋ ಅದರ ಒಂದು PDF ಅನ್ನ ನಾನು ಇಲ್ಲಿ ಹಾಕಿರ್ತಕ್ಕಂಥದ್ದು ಗಮನಿಸಿ. ನೋಡಿ, ಇವುಗಳಲ್ಲಿ ಸರಿಯಾದದ್ದು A ಮತ್ತು B, B ಮತ್ತು C, C ಮತ್ತು D, A ಮತ್ತು E ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಈ A ಮತ್ತು E ಆಗುತ್ತೆ. ಸೊ ನೀವು 2026ರ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಈ ಪ್ರಶ್ನೆ ಕೂಡ ಇರುವುದನ್ನ ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಇದಕ್ಕೆ ವಿವರಣೆಯನ್ನು ನೋಡೋಣ. ಅನುವಾದ ಸಾಹಿತ್ಯದ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಪ್ರಶ್ನೆ ಇದು. ಪ್ರತಿ ಎಕ್ಸಾಮ್ ಅಲ್ಲೂ ಅನುವಾದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇದೇ ಇರುತ್ತೆ, ಗಮನಿಸಿ. SV ಪರಮೇಶ್ವರ ಭಟ್ಟರು, ಇವರ ಪೂರ್ಣ ಹೆಸರು ಶೃಂಗೇರಿ ಸದಾಶಿವರಾಯ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಅಂತ. ಸೊ ಇಲ್ಲಿ ಸದಾಶಿವರಾಯ ಮಿಸ್ ಆಗಿದೆ. ನೋಡಿ, ಶೃಂಗೇರಿ ಸದಾಶಿವರಾಯ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ ಇವರ ಪೂರ್ಣ ಹೆಸರಾಗುತ್ತೆ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರಿನಲ್ಲಿ 18 ಫೆಬ್ರವರಿ 1914ರಲ್ಲಿ ಜನಿಸ್ತಾರೆ. ಇವರ ತಂದೆ ಸದಾಶಿವರಾಯರು, ತಾಯಿ ಲಕ್ಷ್ಮಮ್ಮ. ಸೊ ಪರಮೇಶ್ವರ ಭಟ್ಟರ ಬಗ್ಗೆ ಸಣ್ಣ ಮಾಹಿತಿ ಕೊಡುವಂತ ಪ್ರಯತ್ನ ಆಗಿದೆ ಇದು. ಇವ್ರನ್ನ ನಾವು ಕನ್ನಡದ ಕಾಳಿದಾಸ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ ಗಮನಿಸಿ, ತೀನಂ ಶ್ರೀಕಂಠಯ್ಯನವರು ಪಂಪನನ್ನ ಕನ್ನಡದ ಕಾಳಿದಾಸ ಎಂದು ಕರೆದಿರ್ತಕ್ಕಂಥದ್ದು. ಸೊ ಕನ್ನಡದ ಕಾಳಿದಾಸ ಅಂತ ನಾವು ಯಾರನ್ನ ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ಪರಮೇಶ್ವರನ್ ಭಟ್ನ ಕರಿತೀವಿ. ನವೋದಯ ಕಾಲದ ಪ್ರಮುಖ ವಿದ್ವಾಂಸರು, ಕವಿಗಳು ಆಗಿದ್ರು. SV ಪರಮೇಶ್ವರ ಭಟ್ಟರು ಕನ್ನಡ ಕಾಳಿದಾಸ ಮಹಾಸಂಪುಟದ ಅನುವಾದಕ್ಕಾಗಿ 1990ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸೊ ಗಮನಿಸಿ, ಇದು ಅನುವಾದಕ್ಕಾಗಿ ಕೊಟ್ಟಿರ್ತಕ್ಕಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಸೊ ನೋಡಿ, ನಾರ್ಮಲ್ ಆಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಏನ್ ಹೇಳ್ತೀವೋ 1990ರಲ್ಲಿ ನಾವು ದೇವನೂರು ಮಹದೇವರವರ ಕುಸುಮ ಬಾಳೆ ಕೃತಿ ಕೊಟ್ಟಿದ್ದಾರೆ 1990ರಲ್ಲಿ. ಇದೇ 1990ರಲ್ಲಿ ಅನುವಾದ ಸಾಹಿತ್ಯಕ್ಕಾಗಿ ನಾವು ಪರಮೇಶ್ವರ ಭಟ್ಟರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಟ್ಟಿರ್ತಕ್ಕಂಥದ್ದು. ದಯವಿಟ್ಟು ಗೊಂದಲ ಮಾಡ್ಕೊಳಕ್ ಹೋಗ್ಬಿಡಿ. ಕ್ಲಿಯರ್ ಆಗಿ ಈ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವರು ಮಹಾಕವಿ ಕಾಳಿದಾಸನ ಕೃತಿಗಳನ್ನು, ವಿಶೇಷವಾಗಿ ಶಾಕುಂತಳೆಯನ್ನು ಅತ್ಯಂತ ನೈಪುಣ್ಯದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆ ಅನುವಾದ ಸಾಹಿತ್ಯದ ಬಗ್ಗೆ ಕೇಳಿರುವುದರಿಂದ ಅನುವಾದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದರಲ್ಲಿದೆ. ನೋಡಿ ಸ್ನೇಹಿತರೆ, ಪರಮೇಶ್ವರ ಭಟ್ಟರ ಅನುವಾದಗಳು ಯಾವ್ಯಾವುದು ಅಂತ ನೋಡಿ. ಕನ್ನಡದ ಕಾಳಿದಾಸ ಮಹಾಸಂಪುಟ, ಕನ್ನಡದ ಕಾಳಿದಾಸ ಮಹಾಸಂಪುಟ. ಸೊ ಕಾಳಿದಾಸನ ಕೃತಿಗಳ ಕನ್ನಡ ಅನುವಾದ ಆಗಿರ್ತಕ್ಕಂಥದ್ದು ಇದು. ಕನ್ನಡ ಬುದ್ಧ ಚರಿತೆ ಬರೆದಿರ್ತಕ್ಕಂಥದ್ದು, ಬುದ್ಧ ಚರಿತೆ ಅಶ್ವಘೋಷಂದು. ಸೊ ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಕನ್ನಡ ಅಮರ ಶತಕ ಬರೆದಿದ್ದಾರೆ. ಕನ್ನಡ ಕವಿ ಕೌಮುದಿಯನ್ನ ಅನುವಾದ ಮಾಡಿದ್ದಾರೆ. ಕನ್ನಡ ಭಾಸ ಮಹಾಸಂಪುಟ, ಭಾಸನು ಬರೆದಂತಹ ಕೃತಿಗಳ ಕನ್ನಡ ಅನುವಾದ ಆಗಿರ್ತಕ್ಕಂಥದ್ದು. ಕನ್ನಡ ಗಾಥ ಸಪ್ತಸತಿ ಮತ್ತು ಕನ್ನಡ ಭಾತೃಹರಿಯ ಶತಕತ್ರಯ. ಹಂಗೆ ಬಂದ್ರೆ
ಕನ್ನಡ ಗೀತಾ ಗೋವಿಂದ ಮತ್ತು ಕನ್ನಡ ಹರ್ಷ ಮಹಾಸಂಪುಟಗಳನ್ನು ಇವ್ರು ಏನ್ ಮಾಡಿದ್ದಾರೆ, ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ದಯವಿಟ್ಟು ಗಮನಿಸಿ, ಮತ್ತೊಮ್ಮೆ ಹೇಳ್ತೀನಿ. ಕನ್ನಡ ಕಾಳಿದಾಸ ಮಹಾಸಂಪುಟ, ಕನ್ನಡ ಬುದ್ಧ ಚರಿತೆ, ಕನ್ನಡ ಅಮರ ಶತಕ, ಕನ್ನಡ ಕವಿ ಕೌಮುದಿ, ಕನ್ನಡ ಭಾಸ ಮಹಾಸಂಪುಟ, ಕನ್ನಡ ಗಾತ ಸಪ್ತಸತಿ, ಕನ್ನಡ ಭಾತೃಹರಿಯ ಶತಕತ್ರಯ, ಕನ್ನಡ ಗೀತಾ ಗೋವಿಂದ, ಕನ್ನಡ ಹರ್ಷ ಮಹಾಸಂಪುಟ ಇವು ಕನ್ನಡದ ಅನುವಾದ ಕೃತಿಗಳು. ಪರಮೇಶ್ವರ ಭಟ್ಟರು ಕನ್ನಡಕ್ಕೆ ಅನುವಾದಿಸ್ತಕ್ಕಂತಹ ಕೃತಿಗಳಾಗಿರ್ತಕ್ಕಂಥದ್ದು. ಇನ್ನು ಇವರ ಸಂಪಾದನೆ ನೋಡೋದಾದ್ರೆ ಮುದ್ದಣ್ಣನ ಶ್ರೀರಾಮ ಮಹಾಪಟ್ಟಾಭಿಷೇಕನ ಇವರು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಅದ್ಭುತ ರಾಮಾಯಣನ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಇನ್ನು ಇವರ ವಿಮರ್ಶಾ ಕೃತಿಗಳನ್ನು ನೋಡೋದಾದ್ರೆ ರಸಋಷಿ ಕುವೆಂಪು, ಬದುಕು ಬೆಳಕು ಸ್ಮೃತಿಗಳು. ಮತ್ತೆ ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದ್ರೆ ನೋಡಿ, 1970ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1990ರಲ್ಲಿ ಕನ್ನಡ ಕಾಳಿದಾಸ ಮಹಾಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ. ಗಮನಿಸಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ, ಇದು ಅನುವಾದ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ 1997ರಲ್ಲಿ ಚಾವುಂಡರಾಯ ಪ್ರಶಸ್ತಿ, ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಪ್ರಶಸ್ತಿ, ಮುಳಿಯ ತಿಮ್ಮಪ್ಪಯ್ಯನವರ ಪ್ರಶಸ್ತಿ, ಈ ತರ ಇವ್ರಿಗೆ ಹಲವು ಪ್ರಶಸ್ತಿಗಳು ಬಂದಿದೆ. ಮತ್ತೆ ಇವರು ಕವಿತೆ. ಸ್ನೇಹಿತರೆ, ಪರಮೇಶ್ವರ ಭಟ್ಟರು ಅನುವಾದ, ಸಂಪಾದನೆ, ವಿಮರ್ಶೆಗಳಲ್ಲದೇನೆ ಕವನಗಳನ್ನು ಬರೆದಿದ್ದಾರೆ. ನೋಡಿ, ಕವನಗಳನ್ನು ಕೂಡ ಇವರು ಬರೆದಿರ್ತಕ್ಕಂಥದ್ದು. ಮತ್ತೆ ನೀಲ್ಗವಿತೆಗಳನ್ನ ಬರೆದಿದ್ದಾರೆ ಸ್ನೇಹಿತರೆ. ನೀಲ್ಗವಿತೆಗಳನ್ನ ಬರೆದಿದ್ದಾರೆ. ಮಾಚಯ್ಯ ಮತ್ತು ಜಹನಾರ ಅಂತಕ್ಕಂತಹ ನೀಲ್ಗವಿತೆ ಇವ್ರದಿದೆ. ಮತ್ತೆ ಮುಕ್ತಕಗಳನ್ನು ಬರೀತಾರೆ ಇವರು. ಮುಕ್ತಕಗಳನ್ನು ಕೂಡ ಇವರು ಬರ್ತಾ ಇರ್ತಕ್ಕಂಥದ್ದು. ಇಂದ್ರಚಾಪ, ತುಂಬೆ ಹೂ, ಚಿತ್ರಪಥ, ಮತ್ತೆ ಚಂದ್ರವಿಧಿ, ಮಲೆಬಿಲ್ಲು, ಇದೆಲ್ಲವೂ ಕೂಡ ಇವರ ಮುಕ್ತಕಗಳಾಗಿವೆ. ಹಾಗೆ ಬಂದ್ರೆ ತ್ರಿಪದಿಗಳ ಸಂಕಲನ ನೋಡಿ, ತ್ರಿಪದಿಗಳ ಸಂಕಲನ ಕೂಡ ಇವರು ಬರೆದಿರ್ತಕ್ಕಂಥದ್ದು. ಸುರಗಿ, ಸುರಹೊನ್ನೆ ಇವರ ತ್ರಿಪದಿ ಸಂಕಲನ ಆಗಿರ್ತಕ್ಕಂಥದ್ದು. ಸುಮಾರು 700ಕ್ಕೂ ಹೆಚ್ಚು ತ್ರಿಪದಿಗಳನ್ನ ಇವರು ಬರೆದಿದ್ದಾರೆ ಸ್ನೇಹಿತರೆ. ಮತ್ತೆ ವಚನಗಳನ್ನು ಕೂಡ ಇವರು ಬರೆದಿರ್ತಕ್ಕಂಥದ್ದು. ಉಪ್ಪು ಕಡಲು, ಪಾಮರ, ಉಂಬರ ಇವು ಇವರ ವಚನಗಳಾಗಿರ್ತಕ್ಕಂಥದ್ದು. ಮತ್ತೆ ಗಾದೆಗಳು, ಸ್ವರಚಿತ ಒಗಟುಗಳು ಕೂಡ ಇವರು ಬರೆದಿದ್ದಾರೆ ಸ್ನೇಹಿತರೆ. ನಾನು ಇಲ್ಲಿ ಹೇಳಕ್ ಹೋಗಿಲ್ಲ, ಅನುವಾದ ಮತ್ತು ಸಂಪಾದನೆ ವಿಮರ್ಶೆ ಬಗ್ಗೆ ಮಾತ್ರ ಇಲ್ಲಿ ಮಾತಾಡಿದ್ದೀನಿ ಸ್ನೇಹಿತರೆ. ನೋಡಿ, NET ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವ ಭಾಗವಾಗಿ ಈ ಪ್ರಶ್ನೆಯನ್ನು ನೋಡ್ತಾ ಇರ್ತಕ್ಕಂಥದ್ದು. ಸೊ ಪರಮೇಶ್ವರ ಭಟ್ರ ಬಗ್ಗೆ ನೋಡಿದ್ವಿ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ವಿ. ಇದೇ ತರ ಹೆಚ್ಚು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ಈ 26ರ NET ಕನ್ನಡ ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದ್ರ ಎಲ್ಲವನ್ನು ನಾನು ವಿವರಣಾತ್ಮಕವಾಗಿ ನಾನು ನಿಮಗೆ ವಿಡಿಯೋಗಳನ್ನ ಮಾಡಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.